ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಯಾರ ಜೊತೆ ಹೋಗ್ತಾ ಇದ್ದೀನಿ ಆ್ಯಂಡ್ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅಂತ ಈ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾನು ತುಂಬ ವರ್ಷ ಆದಮೇಲೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವರೆಲ್ಲ ಬಂದು ನನ್ನ ಕಾಲೇಜ್ ಫ್ರೆಂಡ್ಸ್. ಎಲ್ಲರೂ ಮೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ. ಈಗ ರೆಸಾರ್ಟ್ಗೆ ಹೋಗಿ ಡೇ ಔಟಿಂಗ್ ಇತ್ತು. ಸೊ ನನಗೂ ಅಷ್ಟೇ ತುಂಬ ದಿನ ಆಗಿತ್ತು, ತುಂಬ ವರ್ಷ ಆಗಿತ್ತು ನೋಡಿ. ತುಂಬ ವರ್ಷ ಆದಮೇಲೆ ಮೀಟ್ ಮಾಡ್ತಾ ಇರೋದು. ಸೊ ಎಕ್ಸೈಟ್ ಆಗಿದೆ ನನಗಂತೂ. ಹಾಗೆ ಅವ್ರಿಗೂ ಅಷ್ಟೇ, ಎಲ್ಲರೂ ಮೀಟ್ ಮಾಡ್ತಾ ಇದ್ದೀವಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ, ಮೀಟ್ ಮಾಡೋಣ, ಫುಲ್ ಎಂಜಾಯ್ ಮಾಡೋಣ. ನಾವಿವಾಗ ಮೈಸೂರಲ್ಲಿ ಬ್ಲೂ ಲಗೂನ್ ಇನ್ ರೆಸಾರ್ಟ್ ಅಂತ ನಾವು ಬುಕ್ ಮಾಡಿದ್ವಿ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನಂದರೆ ತುಂಬ ಜನ ಮೈಸೂರಿಂದ ಬರೋರಿಗೆ ಆ್ಯಂಡ್ ಮೈಸೂರು ನಿಯರ್ ಇತ್ತು, ಅದಕ್ಕೆ ಮೈಸೂರು ಅಂತ ಸೆಲೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಬ್ಯಾಂಗ್ಳೂರು ಸೆಲೆಕ್ಟ್ ಮಾಡಬೇಕು. ಬಿಕಾಸ್ ನಮಗದು ಸಿಕ್ಕಾಪಟ್ಟೆ ರಿಸ್ಕ್ ಆಯಿತು ಅಲ್ಲಿಗೆ ಹೋಗೋದಕ್ಕೆ. ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಮೈಸೂರು ಹೋಗಿ, ಮೈಸೂರಿಂದ ಇನ್ನೂ 1.5 hour ಜರ್ನಿ ಇತ್ತು ನಮಗೆ ಆ ರೆಸಾರ್ಟ್ ಇದ್ದಿದ್ದು. ಬಟ್ ಓಕೆ ಫೈನ್, ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು. ಸೊ ಎಲ್ಲರೂ ಸ್ಯಾಕ್ರಿಫೈಸ್ ಮಾಡಿ ಹೊರಟ್ವಿ. ಇವಾಗ ಬಂದಿದ್ದೀವಿ ರೆಸಾರ್ಟಲ್ಲಿ. ಆ್ಯಕ್ಚುಲಿ ನಾವು ಹೋಗಿದ್ದು ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ನೋಡಿ ಇಂದ್ರಮಣಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾಳೆ. ಇಂದ್ರಮಣಿಯವರ ಹಸ್ಬೆಂಡ್ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರ ಮನೆಯಿಂದನೇ ಬಂದಿದ್ದು ಬೇರೆ ಯಾವ ಥರ, ಇಲ್ಲಿ ಬಂದೇ ಬೇರೆ ಯಾವ ಥರ ಚೇಂಜ್ ಆಗಿದ್ದಾಳೆ ನೋಡಿ. ನೋಡ್ಲಿ ಬಿಡು. ಇಲ್ಲಿ ಬಾ ಮಮತಾ, ಸ್ವಲ್ಪ ಮುಖ ತೋರಿಸು. ನಿನ್ನ ಮಕ್ಕಳು ನೋಡಿ ತೋರಿಸು. ಫ್ರೆಂಡ್ಸ್, ಬಸ್ಸಿಂದ ಬರ್ಬೇಕಾದ್ರೆ ಅವಳು ಮೇಕಪ್ ಎಲ್ಲ ಹಾಳಾಗಿದೆ ಅಂತ ಇಲ್ಲಿ ಮೇಕಪ್ ಮಾಡ್ಕೊತಿದ್ದಾಳೆ ನೋಡಿ ಫ್ರೆಂಡ್. ಎಲ್ಲರೂ ಟ್ರಾವೆಲ್ ಬಂದಿದ್ವಲ್ವ, ಸೊ ಎಲ್ಲ ಸ್ಲೈಟಾಗಿ ಟಚಪ್ ಮಾಡ್ಕೊತಾ ಇದ್ದಾರೆ. ಎಲ್ಲ ರೆಡಿಯಾಗಿ ಮತ್ತೆ ನಮಗೆ ವೆಲ್ಕಮ್ ಡ್ರಿಂಕ್ ರೆಡಿ ಇತ್ತು. ಸೊ ವೆಲ್ಕಮ್ ಡ್ರಿಂಕ್ ತೊಗೊಂಡು ನಾವು ನೆಕ್ಸ್ಟು ಗೇಮ್ಸ್ ಕಡೆ ಹೋಗೋಣ. ಗೇಮ್ಸ್ ಎಲ್ಲ ಮುಗಿಸಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋಣ. ತುಂಬ ದಿನ ಆಗಿದೆ, ತುಂಬ ವರ್ಷ ಆಗಿದೆ, ತುಂಬ ಮಾತಾಡೋದೆಲ್ಲ ಇರುತ್ತಲ್ವ, ಒಂದಷ್ಟು ಮಾತಾಡೋಣ ಅಂತ. ವೆಲ್ಕಮ್ ಡ್ರಿಂಕ್ ಆಯಿತು. ನೆಕ್ಸ್ಟು ನಮಗೆ ಲಾಕರ್ ಕೊಟ್ಟಿದ್ದರು, ನಮ್ಮ ಥಿಂಗ್ಸ್ ಇರುತ್ತಲ್ಲ ಅದನ್ನೆಲ್ಲ ನಾವು ಅಲ್ಲಿ ಇಡ್ತಾ ಇದ್ದೀವಿ. ನೆಕ್ಸ್ಟು ಇಂಡೋರ್ ಗೇಮ್ಸ್ ಇತ್ತು. ಇಂಡೋರ್ ಗೇಮ್ಸ್ ನಮಗೇನು ಅಷ್ಟೊಂದೆಲ್ಲ ಆಟ ಆಡಬೇಕು ಅಂತ ಏನು ಅನ್ನಿಸ್ಲಿಲ್ಲ. ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ನಾವಿವಾಗ ಇಲ್ಲಿ 7 ಮೆಂಬರ್ಸ್ ರೀಚ್ ಆಗಿದ್ದೀವಿ. ಇನ್ನೂ 3 ಮೆಂಬರ್ಸ್ ಬರಬೇಕಿತ್ತು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ತುಂಬ ಜನಕ್ಕೆ ಹೇಳಿದ್ವಿ. ಅಷ್ಟರಲ್ಲಿ ನಮಗೆ ಫೈನಲ್ ಆಗಿ 10 ಮೆಂಬರ್ಸ್. ಸೊ 10 ಮೆಂಬರ್ಸನ್ನು ನಾವಿವತ್ತು ರೆಸಾರ್ಟಿಗೆ ಬಂದಿದ್ದೀವಿ. ಅದರಲ್ಲಿ ಇನ್ನೂ 3 ಮೆಂಬರ್ಸ್ ಬರಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ನಾವಿವಾಗ ಔಟ್ಡೋರ್ ಗೇಮ್ಸ್ ಎಲ್ಲ ಆಡಿ ನೆಕ್ಸ್ಟು ಸ್ವಲ್ಪ ಅಷ್ಟು ರೀಲ್ಸ್ ಮಾಡೋಣ, ಫೋಟೋಸ್ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಹೌದು. ಹಾಯ್ 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 ಹಾಯ್. ಫೋಟೋಶೂಟ್ ನಡೀತಾ ಇದೆ. ನೆಕ್ಸ್ಟ್ ಫೋಟೋಸ್ಗೆಲ್ಲ ಕ್ಯೂ ನಿಂತಿದ್ದಾರೆ. ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ನಾನು ಹೇಳಿದ್ರಲ್ಲ 3 ಮೆಂಬರ್ಸ್ ಅಂತ, ಅವರೂ ಬಂದರು, ಜಾಯ್ನ್ ಆದರು. ಸೊ ಇವಾಗ ನಮ್ಮದು ಗೇಮ್ ಸ್ಟಾರ್ಟ್ ಆಗ್ತಾಯಿದೆ. ಫಸ್ಟು ಜಿಪ್ಲೈನ್ಗೆ ಹೋಗ್ಬಿಡೋಣ ಅಂತ ಹೇಳಿ ಒಬ್ಬೊಬ್ಬರಾಗಿ ಜಿಪ್ಲೈನ್ಗೆ ಹೋಗ್ತಾ ಇದ್ದೀವಿ ನೋಡಿ. ಫಸ್ಟ್ ಇಂದ್ರ ಹೋಗ್ತಾ ಇದ್ದಾಳೆ. ನೆಕ್ಸ್ಟ್ ಒಬ್ಬೊಬ್ಬರು ಹೋಗಿ ಬೇಗ ಕಂಪ್ಲೀಟ್ ಮಾಡೋಣ ಅಂತ. ನಂದಿನಿ, ನಾನು ಯಾರನ್ನೂ ನೇಮ್ಸ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿಲ್ಲ, ಬಟ್ ಅವ್ರ ನೇಮ್ಸ್ ಎಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಒಂದು ಫೋನ್ ಇಟ್ಕೊಂಡ್ರೆ ಸಾಕು, ನಂದೊಂದು ಸಿಂಧುದೊಂದು. ಕಮಾನ್. ನೀನು ವಿಡಿಯೋ ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಹೋಗು. ರೆಡಿ ಫಾರ್ ಜಿಪ್ ಲೈನ್. ನೋಡಿ ಎಷ್ಟು ಚೆನ್ನಾಗಿದೆ. ಇವಳು ರೆಡಿ ಆಗಿದ್ದಾಳೆ. ನೆಕ್ಸ್ಟ್ ಆಲ್ರೆಡಿ ಒಬ್ಳು ಹೋಗಿದ್ದಾಳೆ. ಎತ್ಕೋ. ಆಲ್ ದ ಬೆಸ್ಟ್. ಇವಾಗ ಒಬ್ಬೊಬ್ರು ಜಿಪ್ಲೈನ್ ಮುಗಿಸ್ಕೊಂಡು ಇವಾಗ ನಾವು ಒಂದು ಕಡೆ ಬಂದ್ವಿ. ಅಲ್ಲಿಂದ ನಾವು ಇಲ್ಲಿಂದ ಸೈಕ್ಲಿಂಗ್ ಇದೆ. ಸೊ ಅದಕ್ಕೆ ಎಲ್ಲ ಇವಾಗ ಒಂದು ಸೈಡಲ್ಲಿ ಕೂತಿದ್ದೀವಿ. ಒಬ್ಬೊಬ್ಬರು ಹೋಗಿ ಬರೋ ತನಕ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀವಿ. ತುಂಬ ವರ್ಷ ಆಗಿತ್ತಲ್ವ ಸಿಕ್ಕಿ. ಸೊ ಎಲ್ಲೆಲ್ಲಿ ನಮಗೆ ಟೈಮ್ ಗ್ಯಾಪ್ ಸಿಗುತ್ತೋ ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನೆಕ್ಸ್ಟು ತುಂಬಾ ಫೋಟೋಸ್ ತೊಗೊಂಡಿದ್ದೀವಿ, ವೀಡಿಯೋಸ್ ಮಾಡಿದ್ದೀವಿ, ಸಖತ್ ಎಂಜಾಯ್ ಮಾಡಿದ್ದೀವಿ. ಇವಾಗಲೂ ಅಷ್ಟೇ ಏನೇನಾಯಿತು ನಾವು ಕ್ಲಾಸಲ್ಲಿದ್ದಾಗ, ಕಾಲೇಜಲ್ಲಿದ್ದಾಗ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ರೇಗಿಸ್ಕೊಂಡು ಮಾತಾಡ್ತಾ ಇದ್ವಿ. ಸಖತ್ತಾಗಿತ್ತು, ಫನ್ ಇತ್ತು.
ನೆಕ್ಸ್ಟು ಪ್ಲೇಸಸ್ ಚೆನ್ನಾಗಿತ್ತು. ಆ್ಯಕ್ಚುಲಿ ರೆಸಾರ್ಟಲ್ಲಿ ಒಂದಷ್ಟು ಫೋಟೋಶೂಟ್ಗೆ ಪ್ಲೇಸಸ್ ಇತ್ತು. ಅಲ್ಲೆಲ್ಲ ಹೋಗಿ ಫೋಟೋಸು ಆ್ಯಂಡ್ ಇದು ನೋಡಿ ಒಂದು ಫುಲ್ ವ್ಯೂ ಇದು. ಇಲ್ಲೆಲ್ಲ ಗ್ರಾಸ್ ಇತ್ತು. ನೆಕ್ಸ್ಟು ಸ್ವಿಮ್ಮಿಂಗ್ ಪೂಲ್ ಇದೆ. ಅದೊಂದು ಬಂದು ನಮಗೆ ಡೈನಿಂಗ್ ಹಾಲ್ ಅದು. ನೆಕ್ಸ್ಟ್ ಈ ಪ್ಲೇಸಲ್ಲಿ ಮೇಯ್ನಾಗಿ ನಾವೊಂದು ರೀಲ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂತು. ಬಟ್ ರೀಲ್ ಮಾಡಿದ್ದು ನಾನು ರೀಲ್ಸ್ಗೆ ಹಾಕೋದಕ್ಕಾಗಿಲ್ಲ. ಬಟ್ ವಿಡಿಯೋ ಮಾತ್ರ ತುಂಬಾ ಚೆನ್ನಾಗಿ ಬಂತು. Sunshine, sunshine, sunshine. I think I found it now. What I've been looking for. Isn't it beautiful? It's got my head all up in the clouds. I think I found it now. Everything I want might be a miracle. ಫಸ್ಟ್ ಫುಲ್ ಜೋಶಲ್ಲಿ ಇರೋದೇನೆ ಚಿತ್ರ. ಅವಳು ಫುಲ್ ಎಕ್ಸೈಟ್ ಆಗಿದ್ದಾಳೆ. ಬನ್ನಿ ಹೇಗೆ ಆಡ್ತಾಳೆ ನೋಡೋಣ. ನಮ್ಮನ್ನು ಆಟ ಆಡ್ಸುತ್ತೆ ನೋಡೋಣ ಗಾಯ್ಸ್. ಬನ್ನಿ 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 ಬನ್ನಿ. ಗೆಟ್ ರೆಡಿ, ಗೋ 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 ಗೋ. ಅಮ್ಮ ಸ್ಟಾರ್ಟಿಂಗೇ ಬಿದ್ದೋಯ್ತಾಯಿದೆ ಬುಲ್ ರೈಡರ್. Isn't it beautiful? It's got my head all up in the clouds. I think I found it now. Everything I want might be a miracle. I know I'm never coming down. I don't gotta worry about a single thing. I can feel the light coming down on me. Sunshine on my face. I got sunshine on my face. I don't gotta care in the world right now. Higher than the ceiling, breaking through the clouds. Sunshine on my face. I got sunshine on my face. Yeah, I got sunshine. ಹಾಂ ಹಾಂ, ನಾನು ಅಷ್ಟದಿಂದ ಬರ್ತಾನೆ ಇದ್ದೀನಿ. ನೀವು ರೋಲ್ ಆಗ್ತಾನೆ ಇದೆ ಅದು. ಹಾಂ ಸೂಪರ್. ಬಟ್ ಬ್ಲ್ಯಾಕ್ ಬರ್ತಾ ಇದೆ. ಓಕೆ 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 ಗುಡ್. ಚೆನ್ನಾಗಿದೆ ಗೈಸ್, ಸಖತ್ ಎಂಜಾಯ್ ಮಾಡ್ತಿದ್ದೀರಿ. ಮಾಡಿ ನೀವು ನೆಕ್ಸ್ಟ್ ಟೈಮ್ ಹೋದ್ರೆ ಮಿಸ್ ಮಾಡಬೇಡಿ ಗೈಸ್. ಮಾಡಿ ಗೈಸ್, ನಮ್ಮ ಫ್ರೆಂಡ್ಸ್ ಏನು ಮಾಡ್ತಾರೆ ಮಾಡಿ ಹಿಂದೆ ತಳ್ಳಿ. ಬೈ ಬೈ. ಡಾಕ್ಟರ್ ಎಲ್ಲರೂ ಇಲ್ಲ ಒಂದ್ ಸೈಡ್ ಉಳಿಸಿ One side to the worker. ಮಾಡ್ರಿ ಮಾಡಿ ಮಾಡಿ ಮಾಡು. ರೋಲ್ ಮಾಡೋದಂದು ರೋಲ್ ಮಾಡೋದಂದು ರೋಲ್ ಮಾಡು. ಬೇಗ ಮಾಡು ಬೇಗ ರೋಲ್ ಮಾಡು ಮಾಡು ಮಾಡು. ಸಿಂಧು ಆಮೇಲೆ ಅದಿಕೊಂಡು ಪಾಪ ಧ್ವಂಸ ಮಾಡ್ತಾಳೆ. ಬುಡೇ ಸಿಂಧು ಫಸ್ಟ್ ಬಂದ್ ಕಾಲ್ ಮೇಲೆ ಬಿದ್ಕೊಂಡಿದ್ದೀರ ನೀನು.
ಏ ಶಿಲ್ಪ ಬಿದ್ದಬಿಡ್ದಲ್ಲ ಇನ್ಮೇಲೆ ಬಾ ಅದು ಬಿಟ್ಟು ಹೇಳಿ ಹಿಂದಕ್ಕೆ ಹೇಳಿ ಹಾಂ ವೆರಿ ಗುಡ್ ಹೇಳಿ इस पे टच मत करो, अपने बॉडी के ऊपर लोड करो। ये छोटे वाले में है, ठीक है। ಕೆಳಗಡೆದು ನಾನೇ ಮಾಡಿರ್ಲಿಲ್ಲ ಹಂಗೆ ಕೊಟ್ಟಿದ್ದೆ ಎಸ್ ಶ್ರುತಿ ಹೋಗಿಲ್ಲ. ಶ್ರುತಿ ಚಿತ್ರ ನೋಡೋದು ಒಂದು ಆಶ್ಚರ್ಯ ಹೆಂಗ್ ಹೊಡ್ತಿದ್ದೀನಿ ಫುಲ್ ಎಳಿಬೇಕು. ಅಮ್ಮ ಎಳಿಯೋದು ಕಷ್ಟ ಶ್ರುತಿ. ಓ ಸೂಪರ್. ಸ್ಟಾರ್ಟರ್ಸ್ ಬ್ಯಾಲೆನ್ಸ್ ಇದೆ ಅಂತ ಎಲ್ಲ ವೆಜ್ಜೇ ಇಲ್ಲಿರೋರು. ವೈಟ್ ರೈಸ್, ರಸಮ್, ನಾನ್ ವೆಜ್ ಮಾಡಿದಾರಾ? ಅಲ್ಲ ತರ್ಸ್ಡೇ ಕಣೆ ನಾನು ತಿನ್ಬಿಡು ಚಿಕನ್. ನೀನು ಒಬ್ಬಳೇ ತಿನ್ನೋದು, ನೀನು ತಿಂತೀರ ತರ್ಸ್ಡೇ? ನಾನು ಅದೇ ಬುಧವಾರ ಮಾಡ್ರೆ ಅಂದೆ. ಫ್ರೆಂಡ್ಸ್ ಇವ್ರನ್ನ ತರ್ಸ್ಡೇ ಕರ್ಕೊಬಂದ್ಬಿಟ್ಟು ನಾನು ನಾನ್ ವೆಜ್ ತಿನ್ನಾಗಿದೆ ಫ್ರೆಂಡ್ಸ್. ಎಲ್ಲ ಇಲ್ಲಿ ನೋಡಿ ಚಿತ್ರ, ಅವಳಿಗೆ ತ್ರಿವೇಣಿ ಕಾಣಿಸ್ತಾ ಇಲ್ಲ. ತಗೋ ಚಿತ್ರ, ನಾನು ಮಾತಾಡಲ್ಲ. ಈ ಕಡೆ ಹಿಡ್ಕೊ, ನಮ್ಮನ್ನೇ ತೋರಿಸೋ. ಊಟ ಮಾಡ್ತಾ ಇದ್ದೀನಿ, ಲಂಚ್ ಟೈಮ್ ಆಗ್ತಾ ಇದೆ. 2 o'clock ಆಯಿತು. ನಿಮಗೆ ಇವಾಗ ಲಂಚ್ ಮಾಡ್ತಾ ಇದ್ದೀನಿ. ವೆಜ್ ತಿಂತಾ ಇದ್ದೀನಿ ಫ್ರೆಂಡ್ಸ್, ಫಸ್ಟ್ ಟೈಮ್ ವೆಜ್ ತಿಂತಾ ಇದ್ದೀನಿ. ಡೆಸರ್ಟ್ ವಿಧಿ ಇಲ್ಲ, ವೆಜ್ಗಳ ಜೊತೆ ಬಂದು ವೆಜ್ ತಿಂತಾ ಇದ್ದೀನಿ. ಇಂದ್ರು ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಓಕೆ ಮಾಡಬೇಕು. ನಾನು ಫೋಟೋ ಓಕೆ ನಂದು ನೀನು ಕಳಿಸಿದ್ರು ನೀನು ಜಾಯಿನ್ ಮಾಡೋಕ್ಕಾಗಲ್ಲ. ಸ್ವೀಟ್ಸ್ ಕೊಟ್ಟಿದ್ದಾರೆ. ಓಸ್ಟ್ ಇದಿರಬೇಕು, ಅದು ಡೆಸರ್ಟು ಲಾಸ್ಟ್ಗೆ. ಬಿರಿಯಾನಿ ಊಟ ಒಂದು 2 ನಿಮಿಷ
सिक्का हूँ नहीं कोई निकम्मा काजू कतली कमर तुझे सबकी नजर तेरे लगे झटके वाले रे चम्मा चम्मा जब पीऊंगा तुझे सुक्का रकमा रारा रारा अरे कसका एक कसका अरे कसका एक कसका ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಾಯಿತು ಮತ್ತು ರೈನ್ ಡ್ಯಾನ್ಸ್ ಇತ್ತು. ರೈನ್ ಡ್ಯಾನ್ಸು ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಎಲ್ಲ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಇನ್ನೇನು ಲೇಟ್ ಆಗ್ತಾಯಿತ್ತು. ಬೇರೆ ಕಡೆಯಿಂದ ಬಂದಿರೋರೆಲ್ಲ ಬೇಗ ಹೋಗಬೇಕು ಅಂತ ಇದ್ದರು. ಸೊ ಎಲ್ಲ ಒಂದಷ್ಟು ಜನ ಹೊರಟರು, ಇನ್ನೊಂದಷ್ಟು ಜನ ನಾವು ಇಲ್ಲಿ ಬ್ಯಾಕ್ ವಾಟರ್ ಇದೆ, ನಿಮಗೆ KRS ಬ್ಯಾಕ್ ವಾಟರ್ ಇದೆಯಲ್ಲ, ಆ ಬ್ಯಾಕ್ ವಾಟರ್ ನೀಟಾಗಿ ಕಾಣಿಸುತ್ತೆ, ನೀಟಾಗಿದೆ ಇಲ್ಲಿ. ಈ ರೆಸಾರ್ಟ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಸನ್ಸೆಟ್ ಇರುತ್ತೆ, ಹೋಗಿ ನೋಡೋಣ ಅಂತ ಹೇಳಿ ಇವಾಗ ನಾವು ಹೊರಡ್ತಾ ಇದ್ದೀವಿ. ನೋಡಿ ಇದೆ ಅದು ಪ್ಲೇಸು. ನಾವೀಗ ರೆಸಾರ್ಟಿಂದ ಬಂದರೆ ಇದೆ ಬ್ಯಾಕ್ ವಾಟರ್ ಇರೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾವು ಅಲ್ಲಿಂದ ರಿಟರ್ನ್ ಆಗೋ ಅಷ್ಟೊತ್ತಿಗೆ ನಮ್ಗೆ ಸನ್ಸೆಟ್ ಸಿಕ್ತು, ಸಖತ್ತಾಗಿತ್ತು. ಫೋಟೋಸ್ ಮಾತ್ರ ತುಂಬಾ ಚೆನ್ನಾಗಿ ಬಂತು. ಆ್ಯಂಡ್ ಇಲ್ಲಿ ಅವರು ಫೈರ್ ಕ್ಯಾಂಪ್ಗೆ ಮತ್ತು ಏನಾದರೂ ಪಾರ್ಟೀಸ್ ಏನಾದರೂ ಇದ್ದರೆ ಅದಕ್ಕೋಸ್ಕರ ಅರೇಂಜ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ರೆಸಾರ್ಟು. ಈವನ್ ಸ್ಟೇ ಮಾಡಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ನಾವು ಬರೀ ಫಸ್ಟ್ ಟೈಮ್ ಅಲ್ವಾ, ತುಂಬ ವರ್ಷ ಆದಮೇಲೆ ಫಸ್ಟ್ ಟೈಮ್ ಮೀಟ್ ಮಾಡ್ತಾಯಿದ್ವಿ. ಸೊ ಫಸ್ಟು ಡೇ ಔಟಿಂಗ್ ಮಾಡೋಣ ಅಂತ ಹೇಳಿ ನಾವು ಈ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಬಟ್ ಇದನ್ನು ಸೆಲೆಕ್ಟ್ ಮಾಡಿದ್ದು ಚಿತ್ರ. ಸಖತ್ತಾಗಿತ್ತು ಪ್ಲೇಸು, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮು ಮತ್ತೆ ನಾವೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ, ನೋಡೋಣ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇವನ್ ಎಲ್ಲರೂ ಖುಷಿ ಪಟ್ವಿ. ತುಂಬ ವರ್ಷ ಆದಮೇಲೆ ಎಲ್ಲರೂ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಎಲ್ಲರೂ. ಬಟ್ ನಮಗಿನ್ನ ಸ್ವಲ್ಪ ಟೈಮ್ ಬೇಕಾಗಿತ್ತು ಮಾತಾಡೋದಕ್ಕೆ ಅಂತ ಅನಿಸ್ತಾ ಇತ್ತು. ಸೊ ನೆಕ್ಸ್ಟು ಇನ್ನೂ ಬೇರೆ ಪ್ಲ್ಯಾನ್ ಮಾಡ್ತಾಯಿದ್ವಿ, ಮತ್ತೆ ಮೀಟ್ ಆಗ್ತಾ ಇರ್ತೀವಿ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿಕೋಡುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿಲೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತೋರಿಸುವ ಸೇರ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.